ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಧಾ ಶಿವಾಜಿ ಲಾಗ್. ಇವತ್ತು ಹಾಗಲಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ನಾನಿಲ್ಲಿ 3 ಹಾಗಲಕಾಯಿನ ತೊಗೊಂಡಿದ್ದೀನಿ. ನನಗೆ ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲು ಕುದಿಸ್ತಾ ಇದ್ದೀನಿ ಹಾಗಲಕಾಯಿನ. ಆಯಿಲಲ್ಲಿ ಫ್ರೈ ಮಾಡಿನೂ ಸಹ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಕುದಿಸಿನೇ ಮಾಡ್ತೀನಿ. ಈ ಥರ ಕುದಿಸಿ ಮಾಡೋದ್ರಲ್ಲಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಕುದಿಯುವಾಗ ಸ್ವಲ್ಪ ಅರಿಶಿನ ಮತ್ತು ನಮಗೆ ಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾತ್ರ ಹಾಕ್ತಾಯಿದ್ದೀನಿ. ಈಗ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚದೇ ಕುದಿಸ್ತಾ ಇದ್ದೀನಿ. ಈಗ ಮಸಾಲೆಗೆ ಅಂತೇಳಿ 1 ಈರುಳ್ಳಿ ತೊಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 5ರಿಂದ 6 ಒಣಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ, 1 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಇದ್ರ ಜೊತೆಲಿ ಈ ಥರ ಒಣಗಿರೋ ಅಂತಹ ಅವರೆಕಾಳು ಹಾಕಿ ಮಾಡೋದ್ರಿಂದ ಸಾಂಬಾರಲ್ಲಿ ಕಹಿ ಅಂಶ ಗೊತ್ತಾಗೋದೇ ಇಲ್ಲ. ಹಾಗಲಕಾಯಿ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, 2 ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು, ಎಣ್ಣೆ ತೊಗೊಂಡಿದ್ದೀನಿ. ಇದ್ರ ಜೊತೆಲಿ ನಾನು ಸ್ವಲ್ಪ ಜೀರಿಗೆ ಮೆಣಸು ಸಹ ತೊಗೊಂಡಿದ್ದೀನಿ. ಮೊದಲು ಅವರೆಕಾಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಅಂದರೆ ಬ್ರೌನ್ ಕಲರ್ ಆಗಬೇಕು ಕಾಳೆಲ್ಲನೂ. ಇದ್ರ ಉರಿತಾ ಒಳ್ಳೆ ಸ್ಮೆಲ್ ಬರುತ್ತೆ. ಅಷ್ಟು ಚೆನ್ನಾಗಿ ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡು ನಾವೇನು ಹಾಗಲಕಾಯಿನ ಕುದಿಯೋಕೆ ಇಟ್ಟಿದ್ವಲ್ಲ ಅದನ್ನು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ನಾವೇನು ಮಸಾಲೆ ಐಟಮ್ ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಮೆಣಸು ಇದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಟೊಮೊಟೊನ ಹಾಕಿ ನೀಟಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡು ತೆಂಗಿನಕಾಯಿ ಮತ್ತು ಕೊತ್ತಂಬರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಜಸ್ಟ್ ಮಿಕ್ಸ್ ಮಾಡಬೇಕು. ಇದನ್ನೇನು ಫ್ರೈ ಮಾಡೋದು ಬೇಡ. ಸ್ವಲ್ಪ ಹಾರಾಕಿಟ್ಟು ಈಗ ಜಾರ್ಗೆ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ 2 ಸ್ಪೂನು ಮತ್ತು ಹುಣಸೆಹಣ್ಣು, ಸ್ವಲ್ಪ ಕಾಳನ್ನ ಹುರಿದಿಟ್ಟಿದ್ವಲ್ಲ ಸ್ವಲ್ಪ ಕಾಳು ಹಾಕಿ ನೀಟಾಗಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಅಂದರೆ ಸಾಸಿವೆ, ಕರಿಬೇವು ಮತ್ತು 1 ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಮಸಾಲೆ ಏನು ನಾವು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆನೇನು ಫ್ರೈ ಮಾಡಿ ಆಯಿಲಲ್ಲೇ ಏನು ಮತ್ತೆ ಕುದಿಸೋದೇನು ಬೇಡ, ಯಾಕಂದರೆ ನಾವೆಲ್ಲನೂ ಸಹ ಫ್ರೈ ಮಾಡಿನೇ ರುಬ್ಬಿರೋದು. ಈಗ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಈಗಲೇ ಇಡ್ತಾಯಿದ್ದೀನಿ ನಾನು. ನಮ್ಮ ಮನೇಲಿ ಇರೋದು ಇಬ್ಬರೇ, ಸೊ ನಾನು ಮಾಡ್ತಿರೋದು 3 ಕಾಯಿ. ಶಿವಾಜಿಗೆ ತುಂಬ ಇಷ್ಟ ಹಾಗಲಕಾಯಿ ಅಂದರೆ. ಸೊ ಈ ಥರ ಕುದಿಯುವಾಗ ನಾವೇನು ಅಂದರೆ ನಾನೇನು ತುಂಬಾ ಕುದಿಸಿಲ್ಲ ಹಾಗಲಕಾಯಿನ, ಇವಾಗ ಸ್ವಲ್ಪ ಕುದಿಯೋಕೆ ಬಿಡ್ತೀನಿ. ಈಗ ಹಾಗಲಕಾಯಿ ಹಾಕಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಕುದಿಯುವಾಗ ಕೊನೆಯಲ್ಲಿ ಈ ಥರ ಕಾಳನ್ನು, ನಾನು ಕಾಳು ಜಾಸ್ತಿ ಹಾಕ್ತಾಯಿಲ್ಲ. ಕಾಳು ಜಾಸ್ತಿ ಹಾಕಿದ್ರೆ ಕಾಳು ಸಿಗುತ್ತೆ. ಇದು ಹಾಗಲಕಾಯಿ ಸಾಂಬಾರಲ್ವಾ, ಸೊ ಸ್ವಲ್ಪನೇ ಕಾಳು ಹಾಕ್ತಾಯಿದ್ದೀನಿ. ಈ ಥರ ಕುದಿಯೋಕೆ ಬಿಟ್ಬಿಡಿ. ಮಸಾಲೆ ಅಂತೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಲಕಾಯಿಗೆ. ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಈ ಥರ ಮಾಡಿ. ಯಾರೆಲ್ಲ ಈ ಥರ ಹಾಗಲಕಾಯಿ ಸಾಂಬಾರು ಮಾಡ್ತೀರಾ ಮತ್ತು ಇನ್ನೂ ಬೇರೆ ಥರ ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಹಾಕಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಹಾಗಲಕಾಯಿ ಅಂದರೆ ಅವರೆಲ್ಲ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.